ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಈ ಹಿಂದಿನ ಸಂಚಿಕೆಯಲ್ಲಿ ನಾವು ಮಹಾತಾಯಿ ಕುಂತಿಗೆ 5 ಜನ ಪಾಂಡವರು ಜನ್ಮ ತಾಳ್ತಾರೆ. ಅದೇ ರೀತಿ ಸಾಧ್ವಿ ಶಿರೋಮಣಿ ಆಗಿರತಕ್ಕಂಥ ಗಾಂಧಾರಿಗೆ 101 ಜನ ಕೌರವರು ಜನ್ಮ ತಾಳ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನು ತಿಳ್ಕೊಂಡಿದ್ವಿ. ಈತನೇ ಧರ್ಮಜನು, ಎರಡನೆಯಾತ ಭೀಮನು, ಬಳಿಕ ಮೂರನೆಯಾತನರ್ಜುನ, ನಕುಲನೈದನೆಯಾತ ಸಹದೇವ. ಈತಗಳು ಕೌಂತೆಯ ಮಾದ್ರೇಯ ಅತಿಶಯ ಪರಿಭೇದರಹಿತ ಖ್ಯಾತರೆಂದರು ಪರಮ ಮುನಿಗಳು ಪಾಂಡುನಂದನರಾಗ. ಈತ ಧರ್ಮಜ, ಈತ ಭೀಮ, ಈತ ಮೂರನೆಯಾತ ಅರ್ಜುನ, ನಕುಲ ಈತ, ಸಹದೇವ ಈತ ಅಂತ ಹೇಳಿಬಿಟ್ಟು ನಾಮಕರಣವನ್ನು ಆ ಮುನಿಗಳು, ಋಷಿಗಳು, ಅವರ ಜೊತೆ ಏನಿದ್ರಲ್ಲ, ಧರ್ಮದ ಜೊತೆ ಯಾವಾಗಲೂ ಕೂಡ ಋಷಿಗಳಿರ್ತಾರೆ, ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಅವರಿಗೆ ನಾಮಕರಣವನ್ನು ಮಾಡ್ತಾರೆ. ಹೀಗೆ ಕಾಲ ಕಳೆಯುತ್ತೆ. ಒಮ್ಮೆ ಪಾಂಡುರಾಜ ಬೇಟೆಗೆ ಅಂತ ಹೇಳಿ ಕಾಡಿಗೆ ಹೋದಾಗ ಅಲ್ಲಿ ಕಿಂದಮ ಅನ್ನತಕ್ಕಂಥ ಒಬ್ಬ ಋಷಿ ಜಿಂಕೆಯ ರೂಪದಲ್ಲಿ ತನ್ನ ಪತ್ನಿಯೊಂದಿಗೆ ವಿಲಾಸವನ್ನು ಮಾಡ್ತಿರ್ತಾನೆ. ಪತ್ನಿಯೂ, ಧರ್ಮಪತ್ನಿಯೂ ಸಹ ಜಿಂಕೆಯ ರೂಪದಲ್ಲೇ ಇರ್ತಾಳೆ. ಆಗ ಇವನು ಪಾಂಡುರಾಜ ಅವೆರಡೂ ಋಷಿಗಳು ಅನ್ನತಕ್ಕಂಥದ್ದು ಅವನಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರವನ್ನು ತಿಳ್ಕೊಂಡು ಜಿಂಕೆಗಳೇ ಅನ್ನತಕ್ಕಂಥ ಒಂದು ಭ್ರಮೆಯಿಂದ ಅವನು ಒಂದು ಬಾಣವನ್ನು ಹೊಡಿತಾನೆ. ಆ ಬಾಣ ನೇರವಾಗಿ ಬಂದು ಪಾಪ ಆ ಜಿಂಕೆಗಳಿಗೆ ತಾಗುತ್ತೆ. ತಕ್ಷಣ ಅವರು ಮನುಷ್ಯನ ರೂಪಕ್ಕೆ ಬರ್ತಾರೆ. ಆಗ ಕಿಂದಮ ಋಷಿಗೆ ಕೋಪ ಬರುತ್ತೆ. ಏ ಮಹಾರಾಜ, ನೀನು ನಾವು ಶೃಂಗಾರದ ಸಮಯದಲ್ಲಿ ನಾವು ಧರ್ಮಪತ್ನಿಯೊಂದಿಗೆ ಕಾಲ ಕಳೀತಾ ಇರತಕ್ಕಂಥ ಸಂದರ್ಭದಲ್ಲಿ ನೀನು ಬಂದು ಬಾಣದಿಂದ ಹೊಡೆದು ನಮ್ಮ ಪ್ರಾಣವನ್ನು ತೆಗಿತಿದೆಯಾದ್ದರಿಂದ ನಾಳೆ ನೀನು ಸಹ ಮುಂದೊಂದು ದಿನ ನಿನ್ನ ಧರ್ಮಪತ್ನಿಯೊಂದಿಗೆ ವಿಲಾಸವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ, ಕೂಡ್ತಕ್ಕಂಥ ಸಂದರ್ಭದಲ್ಲಿ ನೀನು ಕೂಡ ನಿನ್ನ ಪ್ರಾಣನೂ ಕೂಡ ಹೋಗುತ್ತೆ ಅನ್ನತಕ್ಕಂಥ ಒಂದು ಮಾತನ್ನು ಆಡಿ ಶಾಪವನ್ನು ಕೊಡ್ತಾರೆ ಋಷಿಗಳು. ಆ ಶಾಪದಿಂದ ಪಶ್ಚಾತ್ತಾಪಪಟ್ಟು ಏನೇ ಬೇಡಿದರೂ ಕೂಡ ಅದು ಫಲಿಸೋದಿಲ್ಲ. ಮುಂದೊಂದು ದಿನ ಇವನು ಬೇಡ ತನ್ನ ಪತ್ನಿಯರ ಜೊತೆಯಲ್ಲಿರೋದೇ ಬೇಡ ಅಂತ ಹೇಳಿಬಿಟ್ಟು ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ರಾಜ್ಯದಿಂದ ವನಕ್ಕೆ ಬಂದು ಅಲ್ಲಿ ಒಂದು ಪರ್ಣಕುಟೀರವನ್ನು ನಿರ್ಮಿಸಿಕೊಂಡು ಧ್ಯಾನಮಗ್ನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಹಚಾರ ಯಾರನ್ನೂ ಬಿಡಲ್ಲ ಅನ್ನೋದಕ್ಕೆ ಮಾದ್ರಿ, ಎರಡನೇ ಹೆಂಡತಿಯಾಗಿರ್ತಕ್ಕಂಥ ಮಾದ್ರಿ ಬಹಳ ಸೌಂದರ್ಯವತಿ. ಆ ಯಮ್ಮ ಒಂದು ಸಾರಿ ಆ ಒಂದು ಪರ್ಣಕುಟಿಗೆ ಬಂದಾಗ ಇವನು ಆ ಯಮ್ಮನನ್ನು ಮೋಹಿಸಿಬಿಟ್ಟು ಋಷಿಯ ಶಾಪವನ್ನು ಮರ್ತುಬಿಟ್ಟು, ಬೇಡ ನಿನಗೆ ಋಷಿಯ ಶಾಪದಿಂದ ಮರಣ ಆಗುತ್ತೆ ಅಂತ
ಮಾದ್ರಿ ಹೇಳಿದರೂ ಕೂಡ ಕೇಳದೆ ಅವನು ಬಂದು ಆಕೆಯನ್ನು ಕೂಡ್ತಾನೆ. ಶೃಂಗಾರದಿಂದ ಆಕೆಯನ್ನು ರಂಜಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಋಷಿಯ ಶಾಪದಿಂದ ಅವನು ಕೂಡ ಪ್ರಾಣವನ್ನು ತೆತ್ತುಬಿಡ್ತಾನೆ, ಅಥವಾ ಪ್ರಾಣ ಒಂದು ಹೋಗುತ್ತೆ ಅನ್ನತಕ್ಕಂಥ ಒಂದು ಕತೆ. ಅದಾದಮೇಲೆ ಪತಿಯ ಸಹಗಮನದಲ್ಲಿ ಮಾದ್ರಿ ಸತಿ ಶರೀರವ ಬಿಟ್ಟಳು. ಯಾವಾಗ ಪಾಂಡುರಾಜ ಮರಣವನ್ನು ಅಪ್ಪುತ್ತಾನೋ, ಮಾದ್ರಿ ಸಹಗಮನವನ್ನು ಐದುತ್ತಾಳೆ. ಸುತರು ಸಹಿತಿ ಕುಂತಿ ಮಿಂದು ಪರೇತ ಕೃತ್ಯವನು ಶ್ರುತಿ ವಿಧಾನಗಳು ಅಖಿಳ ಮುನಿ ಸಂತತಿಗಳನ್ನು ಮುಂದಿಟ್ಟು ಮಾಡಿಸಿ ಸುತರ ಪಾಲಿಸುತ್ತಿದ್ದಳ ಶತಶೃಂಗಶೈಲದಲ್ಲಿ. ಅವನ ಸಂಪೂರ್ಣವಾಗಿರ್ತಕ್ಕಂಥ ಕರ್ಮಗಳನ್ನು ಮುಗಿಸಿಬಿಟ್ಟು ಈ ಅಮ್ಮ ಪಾಪ ತಾಯಿ ಆ 5 ಜನ ಪಾಂಡವರ ಸಮೇತ ಶತಶೃಂಗ ಪರ್ವತದಲ್ಲಿ ವಾಸವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದೇನಾಗುತ್ತೆ ಅನ್ನತಕ್ಕಂಥದ್ದೇ ಈ ಒಂದು 5ನೆಯ ಸಂಧಿಯ ಸೂಚನಾರ್ಥ. ವರಮುನಿಯ ಶಾಪದಲ್ಲಿ ಸರಿದನು ಸುರರ ನಗರಿಗೆ ಪಾಂಡು. ಆ ಮಹಾಮುನಿಯಾಗಿರ್ತಕ್ಕಂಥ ಮಹಾಮುನಿಯ ಶಾಪದಿಂದ ಸುರನ ನಗರಿಗೆ ಪಾಂಡು ಸೇರ್ತಾನೆ. ಅಂದರೆ ಅವನು ಮರಣವನ್ನು ಅಪ್ಪುತ್ತಾನೆ, ಗತಿಸ್ತಾನೆ. ಹಸ್ತಿನಪುರಕ್ಕೆ ತಂದರು ಪರಮ ಮುನಿಗಳು ಪಾಂಡು ನಂದನರ. ಅವರು ಯೋಚನೆ ಮಾಡ್ತಾರೆ, ಅವರ ಸಂಗಾತಿಗಳೇ ಋಷಿಗಳು, ಪಾಪ ಇವರು ಅನಾಥರಾಗಿಬಿಟ್ರಲ್ಲ, ಪಾಂಡುರಾಜ ಸತ್ತೋಗ್ಬಿಟ್ಟ, ಪಾಪ ಯಾವಾದರೂ ಮೃಗಗಳು ಇನ್ನೊಂದು ರಾಕ್ಷಸರ ಕಾಟ ಇವರಿಗೆ ಇದ್ದಿದ್ದೆ, ಅದಕ್ಕೋಸ್ಕರ ಇವರನ್ನು ಏನಾದರೂ ಮಾಡಿ ಹಸ್ತಿನಪುರಿಗೆ ಇವರನ್ನು ಸೇರಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಕೈಗೊಂಡಿರ್ತಕ್ಕಂಥ ಆ ಪರಮ ಮುನಿಗಳು ಪಾಂಡುನಂದನರನ್ನು ಹಸ್ತಿನಾಪುರಕ್ಕೆ ಕರ್ಕೊಂಡು ಬಂದು ಬಿಡುತ್ತಾರೆ ಅಂತಕ್ಕಂಥ ಈ ಒಂದು ಸಂಧಿಯ ಸೂಚನೆ. ಈ ಒಂದು ಸೂಚನಾರ್ಥವನ್ನು ಆಲಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಜೊತೆಗೆ ಪ್ರತಿಯೊಂದು ನನ್ನ ಮನಸ್ಸಿನಿಂದ ಬರತಕ್ಕಂಥ, ನನ್ನ ಆತ್ಮದಿಂದ ಬರತಕ್ಕಂಥ ಪ್ರತಿಯೊಂದು ಮಾತುಗಳು ನಮ್ಮ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಶ್ರೀ ಜೆ.ವಿ. ವೆಂಕಟರಮಣಾಚಾರ್ಯವರದು ಮತ್ತು ತಾಯಿಯಾಗಿರ್ತಕ್ಕಂಥ ಶ್ರೀಮತಿ ಬೃಂದಾದೇವಿಯವರದು. ತಿಪ್ಪರಡ್ಡಿಹಳ್ಳಿ ವಾಸಿಗಳಾಗಿರ್ತಕ್ಕಂಥ ಇವರು ಬಹಳ ಅದ್ಭುತವಾಗಿ ನಮ್ಮ ತಂದೆಯವರು ಕಾವ್ಯವಾಚನವನ್ನು ಮಾಡ್ತಿದ್ದರು. ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ನಾನು ಈ ಒಂದು ಚಿಕ್ಕ ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ. ತಾವೆಲ್ಲರೂ ಕೂಡ ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಅನ್ನತಕ್ಕಂಥ ಒಂದು ಬೇಡಿಕೆಯನ್ನು ಈ ಒಂದು ಸಂಚಿಕೆಯಲ್ಲಿ ಇಡ್ತಾ ನಾನು ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.